ಬಸ್ಸಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಮ್ಮ ಕಾಟೇರಮ್ಮ ದೇವಸ್ಥಾನಕ್ಕೆ. ಇಡೀ ಜಗತ್ತಲ್ಲೇ ದೊಡ್ಡ ಪ್ರತ್ಯಂಗಿರಿ ದೇವಿ ಸ್ಟ್ಯಾಚು 252 ಅಡಿ ದೇವರ ವಿಗ್ರಹ ಮೂರ್ತಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ಭಕ್ತಿಯಿಂದ ಜನರು ಬಂದು ಏನೇ ಕೇಳ್ಕೊಂಡ್ರು ಅವರ ಒಂದು ಕೋರಿಕೆಗಳು ಈಡೇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕಾಯಿ ಕಟ್ಟಿ 9 ವಾರ ಬಂದು ಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ನಾವು ಬಂದ್ಬಿಟ್ಟು 8 ವಾರ ಕಾಯಿ ಕಟ್ಟಿದ್ವಿ. ಇದೊಂದು ವಾರ ಸೇರಿದ್ರೆ 8 ವಾರ ಕಂಪ್ಲೀಟ್ ಆಯಿತು ನಮ್ಮದು. ಇಲ್ಲಿ ಬೀಗಗಳು ನೋಡ್ತಾ ಇದ್ದೀರಾ. ಈ ಬೀಗಗಳನ್ನ ಅಂದರೆ ನಮ್ಗೆ ಯಾರು ಮಾಟ ಮಂತ್ರ ಮಾಡಿಸಿದ್ರೆ ಅದು ಇದು ಏನಾರು ಪ್ರಾಬ್ಲಮ್ ಇದ್ದರೆ ಬಂದು ಬೀಗ ಹಾಕಿದರೆ ಅದೆಲ್ಲ ಬಗೆಹರುತ್ತೆ ಅಂತ ಹೇಳ್ತಾರೆ. ನಾವು ಅದೇ ರೀತಿ ಫಸ್ಟ್ ಟೈಮ್ ಬಂದಾಗ ಒಂದು ಬೀಗ ಹಾಕಿದ್ವಿ. ಇವಾಗೇನು ಮತ್ತೆ ಬೀಗ ಹಾಕೋದಕ್ಕೆ ಹೋಗಲಿಲ್ಲ. 8 ಕಾಯಿನ ಕಟ್ಟಿದ್ವಿ. ಇನ್ನೂ ನನ್ನದು 1 ಕಾಯಿ ಬಾಕಿ ಇದೆ. ಈ ದೇವ್ರನ್ನ ನೋಡ್ತಿದ್ದಂಗೆಲೇ ಒಂದು ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಈ ತಾಯಿಗೆ ನಡ್ಕೊಳ್ಳೋಕ್ಕೆ ಬರ್ತಾಯಿದ್ದೀನಿ. ತುಂಬಾ ಖುಷಿಯಾಗುತ್ತೆ ಈ ತಾಯಿ ನೋಡಿದರೆ. ಆಮೇಲೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ನಾವು 500 ರೂಪಾಯಿ ಟಿಕೆಟ್ ತೊಗೊಂಡು ಬೇಗ ಹೋಗಬೇಕು ಅಂತ ಅಂದ್ಕೊಂಡು ದೇವಿ ದರ್ಶನ ಮಾಡೋಕ್ಕೆ ಅಂತ ಒಳಗಡೆ ಹೋದ್ವಿ. ದೇವಿ ದರ್ಶನವೂ ನಮಗೆ ಬೇಗ ಆಯಿತು. ಆಮೇಲೆ ನಾನು ಆ ರಶಲ್ಲಿ ನಮಗೆ ದೇವರು ನೀಟಾಗಿ ಕಾಣುತ್ತೋ ಇಲ್ವೋ, ಆ ದೇವಿ ನಮಗೆ ದರ್ಶನ ಕೊಡ್ತಾಳೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬಾ ಒಳ್ಳೆಯದಾಗಿ ನಮಗೆ ಯಾವ ಒಂದು ವಿಘ್ನವೂ ಇಲ್ದಂಗೆ ದೇವರು ದರ್ಶನ ಕೊಡಲು. ಎಲ್ಲರೂ ದೇವ್ರ ದರ್ಶನ ಮಾಡಿ ನಿಮಗೂ ಒಳ್ಳೆಯದಾಗಲಿ, ಕಾಟೇರಮ್ಮ ತಾಯಿ ನಿಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ಹಿಂದೆ ಗರ್ಭಗುಡಿ ಹಿಂದೆ ಹೋಗ್ಬಿಟ್ಟು ನಾವು ಕಾಯಿ ನಂಟಿಸ್ಬೇಕಾಗಿತ್ತು. ಕಾಯಿನೂ ನಿಂತ್ಕೊಂಡ್ರೆ ನಮ್ಮ ಕೆಲಸ ಆಗುತ್ತೆ ಅಂತ ನನ್ನ ಮಗನ ಕಾಯಿನೂ ನಿಂತ್ಕೊತು. ಆಮೇಲೆ ನೆಕ್ಸ್ಟು ನಾನು ಕಾಯಿ ನಂಟಿಸೋಣ ಅಂತ ಒಳಗಡೆ ಹೋದೆ. ನಾನು ಕಾಯಿ ನಂಟಿಸ್ತಾ ನೋಡಿದೆ, ನನ್ನ ಕಾಯಿನೂ ನಿಂತ್ಕೊತು. ತುಂಬ ಖುಷಿಯಾಗೋಯ್ತು. ಆ ಖುಷಿಗೆ ನಂಗೆ ಮತ್ತು ನಾವು ನೆಕ್ಸ್ಟ್ ಹೋಗಿದ್ದೆ ಜೋಡಿ ಆಲದ ಮರ ಅಂತ. ಈ ಜೋಡಿ ಆಲದ ಮರದ ಕೆಳಗೆ 9 ದುರ್ಗೆಯರು ಇರ್ತಾರೆ. ಒಂದೊಂದು ದುರ್ಗಿಯು ಒಂದೊಂದು ಪೂರ್ಣ ಫಲ. 9 ವಾರ ಇಲ್ಲಿ ಬಂದು ಕಾಯಿ ಕಟ್ಟಿದರೆ ಏನೇ ಸಮಸ್ಯೆ ಇದ್ದರೂ ಬಗೆಹರಿಯುತ್ತೆ. ಹಾಗೆ ನಾವು ಏನೇ ಬೇಡಿಕೊಂಡರೂ ಆಗುತ್ತೆ ಅಂತ ಹೇಳಿದರು. ಹಾಗೆ ನಾನು 9 ಸುತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಅಲ್ಲಿ ನಾನು ಒಂದು ಕಾಯಿ ಕಟ್ಬಿಟ್ಟು ಭಕ್ತಿಯಿಂದ ಬೇಡ್ಕೊಂಡು ನಮ್ಮ ಕೆಲಸ ಎಲ್ಲ ಆಗ್ಲಪ್ಪ ಅಂತ ಅಂದ್ಕೊಂಡೆ. ಇಲ್ಲಿಗೆ ಬಂದಮೇಲೆ ನನ್ನ ಸುಮಾರು ಕೆಲಸಗಳು ಏನು ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗಿದೆ. ಹಂಗಾಗಿ ನಾನು ಇಲ್ಲಿ ತುಂಬ ನಂಬಿಕೆ ಇಟ್ಟು ಬರ್ತೀನಿ. ನೀವು ಯಾರೆಲ್ಲ ನಿಮಗೆ ಏನೇ ಕೆಲಸ ಆಗಬೇಕು ಅಂತ ಅಂದರೆ ಒಳ್ಳೆತನದಲ್ಲಿ ದೇವ್ರ ದರ್ಶನ ಮಾಡಿಬಿಟ್ಟು ಕಾಯಿ ಕಟ್ಟಿ ಬಂದರೆ ಸಾಕು, ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ. ಮಗಳಿಗೆ ಮಗು ಆಗಿರ್ಲಿಲ್ಲ. ಫಸ್ಟ್ ವಾರ ಬಂದೆ, 2ನೇ ವಾರಕ್ಕೆ ಅವಳು ಕನ್ಸೀವ್ ಆದ್ಲು. ಆದ್ರಿಂದ ನಂಗೆ ನಂಬಿಕೆ ಬಂತು. ಒಂದು 8 ವರ್ಷದಿಂದ ಸಾಲನೇ ತೀರ್ಲಿಲ್ಲ. ಇಲ್ಲಿ ಬಂದು ಒಂದು ತುಂಬ ಒಂದು ಮನಸ್ಸಿಗೆ ನೆಮ್ಮದಿ ಆಗೋವಂಥ ಜಾಗ ಅಂತ ಅನಿಸುತ್ತೆ ಇದು. ನನ್ನ ಪ್ರಕಾರ ಹಾಗೆ ನನಗೆ ನೆಮ್ಮದಿ ಅಂತ ಅನಿಸುತ್ತೆ ಇಲ್ಲಿ ಹೋದರೆ. ಹಾಗಾಗಿ ನಾನು ಅವಾಗವಾಗ ಇಲ್ಲಿಗೆ ಹೋಗ್ತಾನೆ ಇರ್ತೀನಿ. ನನ್ನ ಮಗನೂ ನಾನು ಸೇರಿ ಒಂದು ಕಾಯಿ ಕಟ್ಟಿದ್ವಿ. ಕಾಯಿ ಕಟ್ಟಿದ ತಕ್ಷಣ ನಮಗೆ ನೆಮ್ಮದಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಕಾಯಿ ಕಟ್ಟಿ ಆದಮೇಲೆ ಹೊರಗಡೆ ಬಂದು ತುಂಬ ಬಿಸಿಲಿರೋದ್ರಿಂದ ಕಬ್ಬಿನ ಹಾಲು, ನನ್ನ ಮಗನೂ ನಾನು ಕಬ್ಬಿನ ಹಾಲು ಕುಡಿದ್ವಿ. ಕಬ್ಬಿನ ಹಾಲು ಕುಡ್ದಾದ್ಮೇಲೆ ಅಲ್ಲೇ ಬೇಲ್ಪುರಿ ಇತ್ತು. ಬೇಲ್ಪುರಿನೂ ತಗೊಂಡು ತಿಂತಾ ಇದ್ವಿ. ಅಲ್ಲಿ ಪ್ರಸಾದ ಇತ್ತು. ಪ್ರಸಾದ ತುಂಬ ರಶ್ ಇತ್ತು ಅಂತ ನಾವು ಹೋಟೆಲಲ್ಲೇ ಊಟ ಮಾಡ್ಕೊಂಡ್ವಿ. ಹೋಟೆಲಲ್ಲಿ ಊಟ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಲ್ಲಿ ನೆಮ್ಮದಿಗೋಸ್ಕರ ಕೂತ್ಕೊಂಡ್ವಿ. ತುಂಬ ನೆಮ್ಮದಿ ಅಂತ ಅನಿಸುತ್ತೆ ಅಲ್ಲಿಗೆ ಕೂತ್ಕೊಂಡ್ರೆ. ಅದಾದಮೇಲೆ ನನ್ನ ಮಗ ಮಜ್ಜಿಗೆ ಕುಡಿಬೇಕು ಅಂತ ಅಂದ. ಅವನನ್ನು ಕರ್ಕೊಂಡೋಗ್ಬಿಟ್ಟು ಮತ್ತೆ ಮಜ್ಜಿಗೆ ಕುಡಿಸಿದೆ. ಅದೆಲ್ಲ ಆದಮೇಲೆ ನಾವು ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇನ್ನೇನು ನಮ್ಮದು ಕೆಲಸ ಆಯ್ತಲ್ವ, ನಾವಿನ್ನು ಮನೆಗೆ ಹೊರಡಬೇಕು ಅಂತ ಅಂದ್ಕೊಂಡು ಮತ್ತೆ ಮೆಟ್ರೋಗೆ